ಹೆಲೋ ನಮಸ್ಕಾರ ಸ್ನೇಹಿತರೆ. ಈ ಒಂದು ಪಾಡ್ಕಾಸ್ಟ್ ಬಹಳ ವಿಶೇಷವಾದದ್ದು. ಯಾಕೆ ಅಂದರೆ ಇತ್ತೀಚೆಗೆ ನಮ್ಮ ಗೋಲ್ಡನ್ ವಾಯ್ಸ್ ಫೆಸ್ಟಿವಲ್ 7ನೇ ವರ್ಷದ ವಾರ್ಷಿಕೋತ್ಸವನ ಮಾಡಿದ್ವಿ. ಆ ಒಂದು ಫೆಸ್ಟಿವಲಲ್ಲಿ ಹಲವಾರು ಕಾಂಪಿಟೇಷನ್ಗಳಲ್ಲಿ ಸುಮಾರು 3ಕ್ಕಿಂತ ಹೆಚ್ಚು ಬಹುಮಾನ ಗಳಿಸಿದ ಮಾಧುರಿಯವರು ಅವರ ಅಭಿಪ್ರಾಯಗಳನ್ನ ನನಗೆ ಒಂದು ಆಡಿಯೋ ರೂಪಾಂತರದಲ್ಲಿ ಕಳಿಸಿದರು. ಸೊ ಅದನ್ನು ನಾನು ಒಂದು ಪಾಡ್ಕಾಸ್ಟ್ ಆಗಿ ಈಗ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ಕೇಳಿದ ಮೇಲೆ ಹೇಗನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ನೀವೇನಾದರೂ ಗೋಲ್ಡನ್ ವಾಯ್ಸ್ ಮೆಂಬರ್ ಆಗಬೇಕಾದ್ರೆ ಕೊನೆಯಲ್ಲಿ ಬರೋ ನಮ್ಮ ನಂಬರ್ಗೆ ಸಂಪರ್ಕ ಮಾಡಿ. ಧನ್ಯವಾದ. ಗುರುಗಳಾದ ಮಹೇಶ್ ಸರ್ ಅವರಿಗೆ ನಿನ್ನೆ ನಡೆದ ಗೋಲ್ಡನ್ ವಾಯ್ಸ್ ಫೆಸ್ಟ್ನಲ್ಲಿ ಹಂಚಿಕೊಳ್ಳಲಾಗದ ಕೆಲವು ವಿಷಯಗಳನ್ನ ನಿಮಗೆ ತಿಳಿಸುವ ಆಸೆಯಿಂದ ಈ ಪತ್ರ ಬರೆಯುತ್ತಿದ್ದೇನೆ. ಹಲವಾರು ಭಾಷೆಯ ನಾನಾ ಚಲನಚಿತ್ರಗಳು, ವೆಬ್ ಸೀರೀಸ್ಗಳು ನೋಡುವ ಆಸಕ್ತಿ ಹೊಂದಿದ್ದ ನನಗೆ ಕೆಲವು ದೃಶ್ಯಗಳ ಸಂಭಾಷಣೆಯನ್ನ ನಾನೇ ಹೇಳುತ್ತಾ ರೆಕಾರ್ಡ್ ಮಾಡುತ್ತಿದ್ದೆ. ಆಗೆಲ್ಲ ಎಷ್ಟು ಸುಲಭದ ಕೆಲಸ ಅಂತ ಅನ್ನಿಸಿತ್ತು. ನಾನು ಮಾಡಬಲ್ಲೆ ಅನ್ನುವ ವಿಶ್ವಾಸವಿದ್ದರೂ ಅದನ್ನು ಕಾರ್ಯರೂಪಕ್ಕೆ ತರುವ ಬಗ್ಗೆ ಗಂಧ ಗಾಳಿ ತಿಳಿದಿರಲಿಲ್ಲ. ಕೆಲವೊಮ್ಮೆ ನಮ್ಮ ಹುಡುಕಾಟಗಳಿಗೆ ಸರಿಯಾದ ದಿಕ್ಸೂಚಿ ಇಲ್ಲದಿದ್ದರೆ ಗುರಿ ತಲುಪುವ ಹಾದಿ ಸಿಗುವುದಿಲ್ಲ. ಗುರಿ ತೋರುವ ಗುರುವಿನ ಅಗತ್ಯದ ಅರಿವು ಮೂಡುವುದು ಬಹುಶಃ ಆಗಲೇ. ಕೆಲವು ತಿಂಗಳುಗಳ ಹುಡುಕಾಟದ ನಂತರ ನನಗೆ ಸಿಕ್ಕಿದ್ದು ಗೋಲ್ಡನ್ ವಾಯ್ಸ್ ಸಂಸ್ಥೆ. ಮಾತು ಬರುತ್ತಿತ್ತಾದರೂ ಎಲ್ಲಿ, ಹೇಗೆ, ಎಷ್ಟು ಮಾತನಾಡಬೇಕೆಂಬ ಅರಿವಿನ ಕೊರತೆ ಹೇರಳವಾಗಿತ್ತು. ಈಗ ತಕ್ಕ ಮಟ್ಟಿಗೆ ಕಲಿತಿದ್ದೇನೆ. ಕೆಲವೊಮ್ಮೆ ಸುಮ್ಮನಿದ್ದಾಗ ಅಹಂಕಾರ ಎಂಬ ಪಟ್ಟಾಭಿಷೇಕವೂ ಆಗಿದೆ. ಇರಲಿ, ಜೊತೆಗೆ ಆಡುವ ಮಾತಿನ ಅಂದದ ಬಗ್ಗೆ ಕಲಿಯುವುದು ಬಹಳ ಇತ್ತು, ಈಗಲೂ ಇದೆ. ಗೋಲ್ಡನ್ ವಾಯ್ಸ್ಗೆ ನಾನು ಸೇರ್ಪಡೆಯಾಗಿ ಹೆಚ್ಚು ಸಮಯವಾಗದಿದ್ದರೂ ನನ್ನ ಈ ಕಲಿಕೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಸುಲಭವೆಂದುಕೊಂಡಿದ್ದ ಡಬ್ಬಿಂಗ್ ಎಷ್ಟು ಚಾಲೆಂಜಿಂಗ್ ಆಗಿದೆ ಎಂದು ಈಗೀಗ ಅರಿತುಕೊಳ್ಳುತ್ತಿದ್ದೇನೆ. ಗೋಲ್ಡನ್ ವಾಯ್ಸ್ನ 21 ದಿನಗಳ ತರಗತಿಯ ಬಗ್ಗೆ ನನ್ನ ಅನುಭವ ಹೇಳುವುದಾದರೆ, ಪುಟ್ಟ ಮಗು ಮೊದಲು ಅಂಬೆಗಾಲಿಟ್ಟು ಹರಿಯುವಾಗ ತಾನು ನಡೆಯುತ್ತಿದ್ದೇನೆ ಅಂದುಕೊಳ್ಳುತ್ತದೆ. ನಂತರ ಕಾಲು ಗಟ್ಟಿಯಾದ ನಂತರ ನಿಂತಾಗ ತಾನು ಆಗ ಅಂಬೆಗಾಲಿಟ್ಟಿದ್ದು ಎಂದು ಗೊತ್ತಾಗುತ್ತದೆ. ನಂತರ ಅಮ್ಮ ದೂರದಲ್ಲಿ ನಿಂತು ಬಾ ಬಾ ಎಂದು ಕರೆದಾಗ ಇಡುವ ಪ್ರತಿ ಒಂದು ಹೆಜ್ಜೆಯ ಬಗ್ಗೆಯೂ ಆಗುವ ಹೆಮ್ಮೆ ಮಗುವಿಗೆ ಮಾತ್ರವಲ್ಲ, ತಾಯಿಗೆ ಅದರ ದುಪ್ಪಟ್ಟು ಇರುತ್ತದೆ. ಇಲ್ಲಿ ನಾವಿಡುವ ಪ್ರತಿ ಹೆಜ್ಜೆಯಲ್ಲಿ ನಿಮ್ಮ ಹೆಮ್ಮೆಯ ಜೊತೆಗೆ ಸಾರ್ಥಕತೆಯನ್ನ ಕಾಣುತ್ತಿದ್ದೀರಿ. ಗೋಲ್ಡನ್ ವಾಯ್ಸ್ ಸೇರಿದ ಕೆಲವೇ ತಿಂಗಳಲ್ಲಿ ಹಲವಾರು ಅವಕಾಶಗಳು ನನ್ನದಾಗಿವೆ. ಮಹೇಶ್ ಸರ್, ನಿಮಗೆ ನನ್ನ ಕೃತಜ್ಞತೆಗಳನ್ನ ಹೇಳಬಯಸುತ್ತೇನೆ. ನನ್ನ ಕಲಿಕೆ ನಿರಂತರವಾಗಿರಲಿ ಮತ್ತು ನನ್ನ ಕೆಲಸಕ್ಕೆ ನಿಮ್ಮ ಸಹಕಾರ, ಆಶೀರ್ವಾದ ನನ್ನ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತೇನೆ. ಇಂತಿ ನಿಮ್ಮ ವಿದ್ಯಾರ್ಥಿನಿ ಮಾಧುರಿ HR.